ಡಿ.ಕೆ. ಶಿವಕುಮಾರ್ ಸಿ.ಎಂ ಆದ್ರೆ ಹೆಂಗೆ ಜಿಮ್ಮಲ್ಲಿ ಕೇಳಿಸಿದ್ ನಂಗೆ ಹಿಂಗೆ ಅದಿರ್ಲಿ ಹೇಳ್ತೀನಿ. 1.5 ತಿಂಗಳು ಮೇಲೆ ಆಯ್ತು ಡಿಸಿಪ್ಲಿನ್ ಊಟದ ತಟ್ಟೆಲ್ಲೂ ಇರಲಿಲ್ಲ, ಜಿಮ್ ಕಡೆ ಹೋಗೋಕೆ ಮನಸ್ಸು ಆಗ್ತಾ ಇರಲಿಲ್ಲ. ಹಂಗನ್ಕಂಡು ತಲೆ ಹೋಗೋ ಥರದ್ದೇನೂ ಆಗಿರಲಿಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ನಾಳೆ ನಾಳೆ ಅನ್ಕೊಂಡು ದಿನ ಎಳ್ದಿದ್ದೇ ಬಂತು. ಹಿಂಗೆ ಆದರೆ ಸರಿಯಾಗಲ್ಲ ಅನ್ಕೊಂಡು ಕಿಚನಲ್ಲಿ ಇದ್ದಿದ್ದು ಕುಕ್ಕೀಸ್, ಮೈದಾ, ಶುಗರ್ ಆ್ಯಂಡ್ ಬೇಡವಾಗಿರೋ ಜಂಕನ್ನೆಲ್ಲ ಡಸ್ಟ್ಬಿನ್ನಿಗೆ ಹಾಕಿ, ಹಾಗೆ ಸುತ್ತಮುತ್ತ ಮೈಂಡನ್ನು ವೀಕ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದವ್ರನ್ನೂ ಡಸ್ಟ್ಬಿನ್ನಿಗೆ ಹಾಕಿ ಕಿಚನ್ ನನಗೆ ಹೆಂಗೆ ಬೇಕೋ ಹಂಗೆ ರೆಡಿ ಮಾಡಿಕೊಂಡೆ. ಇದು ಸೆಸೆಮೆ ಲಡ್ಡು ಅಂತ ಎಳ್ಳುಂಡೆ ಅಂತಾರಲ್ಲ, ಹಾಗೆ ಅನ್ಕೊಳ್ಳಿ. ಸ್ವಲ್ಪ ಹೆಣ್ಮಕ್ಳಿಗೆ ಭಾರಿ ಅನುಕೂಲ, ಟ್ರೈ ಮಾಡಿ. ಹೆಲ್ದಿ ವೇನಲ್ಲಿ ಅನುಕೂಲ ಆಗ್ಬೋದು ನಿಮಗೂ ಕೂಡ. ಒಂದು ಒಳ್ಳೆ ಗ್ರೇಪ್ ಜ್ಯೂಸ್ ಜೊತೆಗೆ ದಿನ ಶುರು ಮಾಡಿದೆ. ಮಧ್ಯಾಹ್ನ ಮತ್ತು ಬೆಳಗ್ಗೆ ತಿಂಡಿ ಏನಾಗಬೇಕು ಅಂತ ರಾತ್ರಿನೇ ಪ್ಲ್ಯಾನ್ ಮಾಡಿಕೊಂಡು ಊಟ ತಿಂಡಿ ಎಲ್ಲ ಬಾಕ್ಸಿಗೆ ಹಾಕ್ಕೊಂಡು ತಿಂದು ಆಫೀಸ್ ಕೆಲಸ ಮುಗಿಸ್ಕೊಂಡು ನೇರ ಜಿಮ್ ಕಡೆಗೆ ಹೋದೆ. ಜಿಮ್ಮಲ್ಲಿ ಒಂದು ಕಪಲ್ ಬರ್ತಾರೆ, ಹಿಂದಿ ಕಪಲ್. ಅವನು ಹುಡುಗಿಗೆ ಹೇಳ್ತಾ ಇದ್ದಿದ್ದು, ಡಿ.ಕೆ. ಶಿವಕುಮಾರ್ ಸಿ.ಎಂ ಆದರೆ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಆಗುತ್ತೆ ಊರು. ಬಿಕಾಸ್ ಬೇರೆಯವರೆಲ್ಲ ಮನಿ ಮಾಡಬೇಕು ಅಂತ ಬರ್ತಾರೆ, ಬಟ್ ದಿಸ್ ಫೆಲೋ ಆಲ್ರೆಡಿ ಲೋಡೆಡ್ ವಿತ್ ಮನಿ ಅಂತ ಹೇಳ್ತಾ ಇದ್ದ ಒಂದೇ ಭಾಷೆಯಲ್ಲಿ ಗರ್ಲ್ ಫ್ರೆಂಡ್ಗೆ. ಅಬ್ಬೋ, ಹಿಂಗೂ ಚರ್ಚೆ ಮಾಡ್ತಾರಾ ಅಂದ್ಕೊಂಡು ಮನೆಗೆ ವಾಪಸ್ಸಾದೆ. ವಿನೋದ್ ಹೇಳ್ಕೊಟ್ಟಿದ್ದು ನ್ಯೂ ಟ್ರಿಕ್ ಮೆಡಿಟೇಷನ್ ಮಾಡಿ ದಿನ